ಎಲ್ಲರಿಗೂ ನಮಸ್ಕಾರ. ರಸಪಾಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಶ್ಮೀರ್ ಪನ್ನೀರ್ ಕರಿ ಮಾಡೋಣ. ಬನ್ನಿ, ಏನೇನು ಬೇಕೋ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟವ್ ಹಚ್ಕೊಬೇಕು. ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಮಸಾಲೆ ಹುರ್ಕೊಬೇಕು. ನೋಡಿ ಇಟ್ಕೊಂಡಿದ್ದೀನಿ. ಧನಿಯಾ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸೋಂಪು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಜೀರಿಗೆ 1 ಸ್ಪೂನು, ಚಿಕ್ಕ ಸ್ಪೂನು ನೋಡಿ, ಈ ಥರ ಚಿಕ್ಕ ಸ್ಪೂನಲ್ಲಿ. ಮೆಣಸು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ 2 ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ. 4 ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 4 ಬೇಡಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊತೀನಿ. 4 ಬೇಡಿಗೆ, 6 ರಿಂದ 8 ಗುಂಟೂರು ಹಾಕ್ಕೊತಾ ಇದ್ದೀನಿ. ಖಾರ ಕಮ್ಮಿ ತಿನ್ನೋರಂದ್ರೆ ಕಮ್ಮಿ ಹಾಕ್ಕೊಳ್ಳಿ. ಖಾರ ಅಂದರೆ ಇದೆಲ್ಲ ಚೆನ್ನಾಗಿ ಕೆಂಪಗಾಗೋದು ಫ್ರೈ ಮಾಡ್ಕೊಬೇಕು. ಪುಡಿ ಮಾಡ್ಕೊಳೋದ್ರಾಗೆ ಫ್ರೈ ಮಾಡಿ. ಎಣ್ಣೆ ಏನು ಹಾಕ್ಬಿಡಿ, ಡ್ರೈ ಫ್ರೈ ಮಾಡ್ಕೊಬೇಕು. ನೋಡಿ ಇದಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಒಂದು ಪ್ಲೇಟ್ ತೊಗೊಂಬರೋಣ. ತಣ್ಣಗಾಗಬೇಕು. ಇದು ಪುಡಿ ಮಾಡ್ಕೊಬೇಕು. ಕೆಂಪಗೆ ಆಗಿದೆ. ತಣ್ಣಗಾಗಲಿ, ಪುಡಿ ಮಾಡ್ಕೊಳೋದಿದೆ. ಅದೇ ಸೈಡ್ಗೆ ಇಟ್ಟಿದ್ದೀನಿ. ನೋಡಿ ಕಾಶ್ಮೀರ್ ಪನ್ನೀರಿಗೆ ರುಬ್ಕೊಳಬೇಕು. ತುಂಬ ಹೆಲ್ತಿ, ಪ್ರೋಟೀನ್ ತುಂಬ ಇರುತ್ತೆ. ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡಿ 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ರುಬ್ಕೊಳೋದ್ರಿಗೆ. ಗೋಡಂಬಿ ಒಂದು 20-25ವರೆಗೂ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಒಂದು 3 ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಕರ್ಬೂಜ ಬೀಜ ಇದು ಒಂದು 3 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ಒಂದು ಸ್ವಲ್ಪ ಪುಡಿ ಮಾಡ್ಕೊಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ ಇದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ರುಬ್ಕೊಬೇಕು. ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಗೋಡಂಬಿ ನೆನೆಸಿರೋ ನೀರೇ ಮೊಸರು ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಕಾಶ್ಮೀರ್ ಪನ್ನೀರ್ ಕರಿ, ವೈಟ್ ಪನ್ನೀರ್ ಕರಿ ಭಾಳ ಚೆನ್ನಾಗಿರುತ್ತೆ. ಪರೋಟ, ರೊಟ್ಟಿ, ಚಪಾತಿ, ಗೀ ರೈಸು, ಜೀರಾ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಈಗ ನುಣ್ಣು ಪೇಸ್ಟ್ ಮಾಡ್ಕೊಬೇಕು. ನೋಡಿ ಈ ಥರ ನುಣ್ಣು ಪೇಸ್ಟ್ ಆಗಿರಬೇಕು. ಈಗ ಬನ್ನಿ ಪನ್ನೀರು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಅದು ಮಸಾಲೆ ಹುರ್ಕೊಂಡಿದ್ರಲ್ಲ ತಣ್ಣಗಾಗಿದೆ. ಪುಡಿ ಮಾಡ್ಕೊಂಬಿಡೋಣ. ಫಸ್ಟು ಚಿಕ್ಕ ಮಿಕ್ಸಿಗೆ ಪುಡಿ ಮಾಡ್ಕೊತೀನಿ. ನುಣ್ಣು ಪುಡಿ ಮಾಡ್ಕೊಬೇಕು. ನೋಡಿ ಪುಡಿ ಆಗಿದೆ. ಈ ಥರ ಪುಡಿ ಮಾಡ್ಕೊಬೇಕು ನುಣ್ಣಗೆ. ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪುಡಿ ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಬೇಕು. ಪ್ಯಾನು ಬಾಣಲೆನ ಅದನ್ನು ಇಟ್ಕೊಳ್ಳಿ. ಸ್ವಲ್ಪ 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಬೆಣ್ಣೆ, ಸ್ವಲ್ಪ ಎಣ್ಣೆ. ನೀವು ಯಾವ್ದು ಅಡುಗೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಯೂಸ್ ಮಾಡಿ. ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕರಗಬೇಕು. ನೋಡಿ 2 ಈರುಳ್ಳಿನ ಈ ಥರ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಹಿಂಗೆ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಈರುಳ್ಳಿ 2 ಈರುಳ್ಳಿ,
ಒಂದು ಕ್ಯಾಪ್ಸಿಕಮ್ಮು, ಅದು ಅಷ್ಟೇ ದೊಡ್ಡ ದೊಡ್ಡದಾಗಿ ಹಿಂಗೆ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಬೇಕು. ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ ಇಷ್ಟು ಮಾತ್ರ ಆದರೆ ಸಾಕು. ಇನ್ನು ಕ್ಯಾಪ್ಸಿಕಮ್ ಕಲರ್ ರೆಡ್ಡು ಎಲ್ಲೋ ಅದೆಲ್ಲ ಇದ್ರನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ನಾನು ಗ್ರೀನ್ ಇದೆ, ಬರೀ ಗ್ರೀನ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದು ಪ್ಲೇಟಿಗೆ ತೊಗೊಂಬಿಡಿ. ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು ಕ್ಯಾಪ್ಸಿಕಮ್ಮು ಆನಿಯನ್ನು. ನೋಡಿ ತಗೊಂಡಿದ್ದೀನಿ. ಈಗ ಇನ್ನೂ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಪನ್ನೀರು ಒಂದು ಅರ್ಧ kg ತೊಗೊಂಡಿದ್ದೀನಿ. ನೋಡಿ ಈ ಥರ ದೊಡ್ಡ ದೊಡ್ಡ ಪೀಸಸ್ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇದನ್ನು ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ. ಆಗ್ತಾ ಇದ್ದಂಗೆ ಮಿಕ್ಸ್ ಮಾಡಬೇಡಿ, ಪುಡಿ ಆಗುತ್ತೆ. ಸ್ವಲ್ಪ ಇದನ್ನು ಬಾಣಲಿನ ಪ್ಯಾನ್ ಇಟ್ಕೊಂಡ್ರೆ ಪ್ಯಾನ್ನ ಹಿಂಗೆ ತಿರುಗಿಸಿ ಅದನ್ನೇ ರೊಟೇಟ್ ಆಗುತ್ತೆ, ಆಗ ಅಷ್ಟೊಂದು ಹೊಡಿಯಲ್ಲ. 1-2 ನಿಮಿಷ 2 ಸೆಕೆಂಡ್ ಬಿಟ್ಟರೆ ಅದು ಫ್ರೈ ಆಗ್ತಾಯಿದೆ. ಮತ್ತೆ ಉಲ್ಟಾ ಇದು ಮಾಡಿ ಮಿಕ್ಸ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ನೋಡಿ ಫ್ರೈ ಆಗಿದೆ, ಈ ಥರ ಆದರೆ ಸಾಕು ಗೋಲ್ಡನ್ ಕಲರು. ಇನ್ನೊಂದು ಪ್ಲೇಟ್ ತಗೊಂಬಿಡೋಣ. ಇರುತ್ತೆ, ನಿಧಾನ ತಗೊಳ್ಳಿ, ಕೈಗೆಲ್ಲ ಸಿಗಿದ್ರೆ ಬತ್ತೆ ಬರುತ್ತೆ. ನೋಡಿ ಇನ್ನೊಂದೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳೋದ್ರಿಗೆ. ನೋಡಿ ಕಳೆದಿದೆ. 1-2 ಸ್ಪೂನ್ ಸಜ್ಜೀರ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಒಂದು ದೊಡ್ಡದೊಂದು ಚಿಕ್ಕದೊಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಸರಿ ತಿನ್ನೋ ಹೊತ್ತಿಗೆ ಕಾಶ್ಮೀರಿಗೆ ಫೀಲ್ ಆಗಬೇಕು. ಈಗ ಪನ್ನೀರು, ಗೋಡಂಬಿ, ಕುಂಬಳಕಾಯಿ ಬೀಜ ಎಲ್ಲ ರುಬ್ಕೊಂಡಿರಲ್ಲ, ಕರ್ಬೂಜ ಬೀಜ, ಅದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಕ್ರೀಮಿ ಉರಿ ಫುಲ್ಲು ಸ್ಲಿಮ್ ಇಟ್ಕೊಳ್ರಿ. ನೋಡಿ ನೀರು ನಿಮ್ಮ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. 1-2 ನಿಮಿಷ ಕುದಿಬೇಕು. ನೋಡಿ ಒಂದು 4-5 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಇದ್ರ ಜೊತೆ ಹಾಕ್ತೀನಿ. ಇದು 2 ನಿಮಿಷ ಕುದ್ಮೇಲೆ ಪನ್ನೀರು ಕ್ಯಾಪ್ಸಿಕಮ್ ಹಾಕೋಬೇಕು. ಕುದೀತಾ ಇದೆ ನೋಡಿ. ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ರಲ್ಲ ಅದು ಹಾಕ್ತಾ ಇದ್ದೀವಿ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ರಲ್ಲ ಪನ್ನೀರ್ ಫ್ರೈ ಹಾಕ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲೆ ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ರು, ಪುಡಿ ಮಾಡ್ಕೊಂಡಿದ್ರಲ್ವ ಆ ಪುಡಿ ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಈ ಥಿಕ್ನೆಸ್ ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳಿ.
ಉರಿ ಮೀಡಿಯಮ್ ಉರಿ, ಸಣ್ಣ ಉರಿನೇ ಇಟ್ಕೊಳ್ಳಿ. ಸ್ವಲ್ಪ ಕೆಲವ್ರು ಗಟ್ಟಿಯಾಗಿ ತಿನ್ನೋಕೆ ಇಷ್ಟಪಡ್ತಾರೆ, ಸ್ವಲ್ಪ ನೀರಾಗಿ ತಿನ್ನೋಕೆ ಇಷ್ಟಪಡ್ತಾರೆ. ಹಾಗೆ ನಿಮ್ಮ ಥಿಕ್ನೆಸ್ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಇದರಿಂದ 5 ನಿಮಿಷ ಕುದಿಬೇಕು. ನೋಡಿ ಕುದೀತಾ ಇದೆ, ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ. ಈಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಣ. ಸ್ವಲ್ಪ ಪುಡಿ ಮಾಡಿಬಿಟ್ಟು ಲಾಸ್ಟ್ ಕಸ್ತೂರಿ ಮೆಥಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ರೊಟ್ಟಿ, ಚಪಾತಿ, ರೋಟಿ, ಪರೋಟ, ಗೀ ರೈಸು, ಜೀರಾ ರೈಸ್ಗೆಲ್ಲ ತುಂಬ ಚೆನ್ನಾಗಿತ್ತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನಾನು ಪರೋಟ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ. ಪನ್ನೀರ್ ಬಾಯಿಗೆ ಸಿಗುತ್ತೆ, ಕ್ರೀಮಿಯಾಗಿರುತ್ತೆ ಟೇಸ್ಟು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದಾಗಿದೆ. ಬಿಸಿಯಾಗಿದೆ. ಪನ್ನೀರ್ ಜೊತೆ ತಿಂತಾಯಿದ್ದೀನಿ. ತುಂಬ ಬಿಸಿ ಇದೆ. ಸೂಪರ್. ಕಾಶ್ಮೀರೊಳಗೆ ತಿನ್ನೋಂಗಿದೆ ಟೇಸ್ಟು. ನೀವು ಮಾಡ್ಕೊಳ್ಳಿ, ತಿನ್ನಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.